ಬ್ಲಾಕ್ಔಟ್ ಮಾಡಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನದ ಪೈಲಟ್ ಸೆರೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಪೈಲಟ್ ಸೆರೆಯಾಗಿದ್ದು ಪಾಕಿಸ್ತಾನದ ಯೋಧನನ್ನ ಈಗ ಭಾರತ ಸೆರೆ ಹಿಡಿದಿದೆ. ಪಾಕಿಸ್ತಾನದ ಯುದ್ಧ ವಿಮಾನದ ಪೈಲಟ್ ಸೆರೆ ಈಗ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಪೈಲಟ್ ಸೆರೆಯಾಗಿದ್ದು ಪಾಕಿಸ್ತಾನದ ಯೋಧನನ್ನ ಭಾರತ ಸೆರೆ ಹಿಡಿದಿದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಅಜಿತ್ ಹನುಮಕ್ಕನವರ್ ಮತ್ತೊಂದು ಸಲ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಾಟ್ಸ್ ಹ್ಯಾಪನಿಂಗ್ ಅಜಿತ್? ಇದು ಅತಿ ದೊಡ್ಡ ಸುದ್ದಿ. ಈಗ ಬ್ರೇಕ್ ಆಗ್ತಾ ಇರುವಂತದ್ದು ಖಚಿತ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಭಾವನಾ. ಪಾಕಿಸ್ತಾನದ ಯುದ್ಧ ವಿಮಾನದ ಪೈಲಟ್ ಒಬ್ಬನನ್ನ ಭಾರತ ಜೀವಂತವಾಗಿ ಸೆರೆ ಹಿಡಿದಿದೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಅಂತ. ಈ ಸುದ್ದಿ ಖಚಿತ ಆದರೆ ಪಾಕಿಸ್ತಾನ ಭಾರತದ ಏರ್ ಸ್ಪೇಸ್ ಪ್ರವೇಶಿಸಿತ್ತು ಅಥವಾ ಪ್ರವೇಶಿಸುವ ಹೊಸ್ತಿಲಲ್ಲಿತ್ತು ಅಂತ ಅರ್ಥ ಆಗತ್ತೆ. ಯಾವ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಈ ವಾರ್ ಎಸ್ಕಲೇಟ್ ಆಗ್ತಾ ಇದೆ ಅನ್ನುವುದಕ್ಕೆ ಸಾಕ್ಷಿ ಸಿಕ್ಕಂಗಾಗುತ್ತೆ. ಅದರ ಜೊತೆಗೆ F-16ಗಳನ್ನು ಪಾಕಿಸ್ತಾನಕ್ಕೆ ಕೊಡುವಾಗ ಅಮೆರಿಕ ವಿಧಿಸಿದ್ದ ಷರತ್ತು ಇದನ್ನ ಭಯೋತ್ಪಾದನೆ ವಿರುದ್ಧದ ಸಮರದಲ್ಲಿ ಮಾತ್ರ ಬಳಸಬೇಕು ಅಂತ. ಅದನ್ನ ಭಾರತದ ವಿರುದ್ಧ ಕೂಡ ಪಾಕಿಸ್ತಾನ ಬಳಸ್ತಾ ಇದೆ. ಆದರೆ ಹೊರ ಜಗತ್ತಿಗೆ ನಿರಾಕರಿಸ್ತಾ ಬಂದಿದೆ. 2019ರ ಏರ್ ಸ್ಟ್ರೈಕ್ನ ಸಂದರ್ಭದಲ್ಲಿ ಭಾರತದ ವಾಯು ಪ್ರದೇಶವನ್ನು ಪ್ರವೇಶಿಸುವ ಪ್ರಯತ್ನವನ್ನು F-16ಗಳು ಮಾಡಿದ್ವು. ಅಭಿನಂದನ್ ವರ್ಧಮಾನ್ ಜಾಗ್ವಾರ್ ಮೂಲಕ ಅವುಗಳನ್ನು ಬೆನ್ನಟ್ಟಿಕೊಂಡು ಹೋಗಿ ಒಂದು F-16 ಅನ್ನು ಹೊಡೆದುರುಳಿಸಿದ್ರು. ಆಗಲೂ ಕೂಡ ಪಾಕಿಸ್ತಾನ ನಮ್ಮ F-16ಗೆ ಹಾನಿ ಆಗಿಲ್ಲ ಅಂತಾನೆ ಹೇಳ್ತಾ ಬಂದಿತ್ತು. ಈಗ ಒಂದು F-16 ಮತ್ತು 2 JF-17ಗಳನ್ನು ಭಾರತೀಯ ಪಡೆಗಳು ಹೊಡೆದಾಕಿದ್ದಾವೆ. 2 JF-17 ಮಾತ್ರ ನಾವು ಕಳ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಕಾರಣ ಸ್ಪಷ್ಟ, ಯಾಕಂದ್ರೆ F-16ಗಳನ್ನು ಈ ಯುದ್ಧದಲ್ಲಿ ಅವರು ಹೊರಗೆ ತೆಗೆಯುವಂತಿಲ್ಲ ಭಾವನಾ. ಅಜಿತ್, ಸ್ಪಷ್ಟವಂತೂ ಹೌದು, ಪಾಕಿಸ್ತಾನ ಇದನ್ನ ಎಸ್ಕಲೇಟ್ ಮಾಡ್ತಾ ಇದೆ ಅಂತ. ಒಂದು ವೇಳೆ F-16 ಬಳಕೆ ಸಾಬೀತಾದ್ರೆ ಅಮೆರಿಕದ ರಿಯಾಕ್ಷನ್ ಏನಾಗಿರುತ್ತೆ? ಅಂಡ್ ಪಾಕಿಸ್ತಾನ ಎಸ್ಕಲೇಟ್ ಮಾಡ್ತಾ ಇದೆ ಅನ್ನೋದಾದ್ರೆ ವಾಟ್ ನೆಕ್ಸ್ಟ್? ಅಮೆರಿಕಕ್ಕೆ ಈಗ ಬದಲಾದ ಸನ್ನಿವೇಶದಲ್ಲಿ ಭಾರತ ಅತ್ಯಂತ ಟ್ರಸ್ಟೆಡ್ ಅಲಯನ್ಸ್. ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಭಾರತ ಏನೊಂದು ಟ್ಯಾರಿಫ್ ವಾರ್ ಅನ್ನು ಟ್ರಂಪ್ ಶುರು ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಭಾರತ ಒಂದು ಟ್ರಸ್ಟೆಡ್ ಅಲಯನ್ಸ್. ಈ ಹಿಂದೆ ಪಾಕಿಸ್ತಾನದ ಜೊತೆಗೆ ಸದಾಕಾಲ ಭಾರತ ನಿಂತುಕೊಂಡಿತ್ತು, ಪಾಕಿಸ್ತಾನದ ಜೊತೆಗೆ ಸದಾಕಾಲ ಅಮೆರಿಕ ನಿಂತುಕೊಳ್ತಾ ಇತ್ತು. ಅದಕ್ಕೆ ಕಾರಣ ಅಫ್ಘಾನಿಸ್ತಾನ ಆಗಿತ್ತು. ಈಗ ಅಫ್ಘಾನಿಸ್ತಾನದಲ್ಲಿ ಅಮೆರಿಕಕ್ಕೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಈಗ ಕೇವಲ ವಾಣಿಜ್ಯ ಇಂಟ್ರೆಸ್ಟ್ಗಳನ್ನು ನೋಡ್ತಾ ಇದೆ. ಆದ್ದರಿಂದ ಪಾಕಿಸ್ತಾನದ ವಿರುದ್ಧ ಟಫ್ ಆಕ್ಷನ್ ಆಗುವ ಸಾಧ್ಯತೆ ಇದೆ ಭಾವನಾ. ಇದರ ಜೊತೆಗೆ ಈಗಿನ ಸನ್ನಿವೇಶದಲ್ಲಿ 5 ನಗರಗಳು, ಪಾಕಿಸ್ತಾನದ 5 ನಗರಗಳ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ. ಬಿಕಾಸ್ ಪಾಕಿಸ್ತಾನ ಭಾರತದ ಗಡಿಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡ್ತಾ ಇದೆ. ಇದು ಮುಂದುವರೆದ್ರೆ, ಎಷ್ಟು ದಿನ ಮುಂದುವರೆದ್ರೆ ಅಥವಾ ಎಸ್ಕಲೇಟ್ ಆಗೋದಕ್ಕೆ ಕಾರಣವಾಗುವ ಅಂಶ ಏನಾಗಬಹುದು ಅಜಿತ್? ಪಾಕಿಸ್ತಾನದ ಹತ್ರ 4 ರಿಂದ 5 ದಿನಗಳ ವಾರ್ ರಿಸರ್ವ್ ಇದೆ ಅನ್ನುವ ಮಾಹಿತಿ ಇದೆ. ಭಾರತ ವಾರನ್ನು ವಾರಗಳ ಕಾಲ ಸಸ್ಟೈನ್ ಮಾಡಬಲ್ಲದು. ಆದ್ದರಿಂದ ಯಾವುದೇ ರೀತಿಯ ಸುಪೀರಿಯಾರಿಟಿ ಪಾಕಿಸ್ತಾನದ ಹತ್ರ ಇಲ್ಲ. ಅದೇ ಕಾರಣಕ್ಕಾಗಿ ನಮ್ಮ ಹತ್ರ ನ್ಯೂಕ್ಸ್ ಇದ್ದಾವೆ, ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಅನ್ನುವ ಧಮಕಿಯ ರೀತಿಯಲ್ಲಿ ಪಾಕಿಸ್ತಾನ ಹಾಕ್ತಾ ಬಂದಿದೆ ಭಾವನಾ. ಇದು ಎಸ್ಕಲೇಟ್ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಗೊತ್ತಿಲ್ಲ. ಮಾರ್ಕೋ ರೂಬಿಯೋ ಈಗಾಗಲೇ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ್ರು. ವಿದೇಶಾಂಗ ಸಚಿವರು ಭಯೋತ್ಪಾದನೆಯ ವಿರುದ್ಧದ ಸಮರವನ್ನು ನಾವು ನಿಲ್ಲಿಸೋದಿಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾರ್ಕೋ ರೂಬಿಯೋ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ. ಆ ನಂತರ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೂ ಅಮೆರಿಕ ಮಾತನಾಡಿದೆ ಅನ್ನುವ ಖಚಿತ ವರ್ತಮಾನ ಬರ್ತಾ ಇದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವ್ರಿಗೂ ಕೂಡ ತಕ್ಷಣ ಈ ದಾಳಿಯನ್ನು ನಿಲ್ಲಿಸಬೇಕು ಅನ್ನುವ ಖಡಕ್ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಜಿಯೋಪಾಲಿಟಿಕಲಿ ನೋಡೋದಾದರೆ ಭಾರತದ ಪರವಾಗಿ ಅನೇಕ ರಾಷ್ಟ್ರಗಳಿದ್ದಾವೆ. ಸಹಾಯ ಹರಿದು ಬರುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಪರವಾಗಿ ಚೀನಾ ಮತ್ತು ಟರ್ಕಿ ಬಿಟ್ಟರೆ ಇನ್ನೊಂದು ದೇಶ ಇಲ್ಲ. ಚೀನಾ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ದರ ಹಣೆ ಬರಹ ಏನಾಗಿದೆ ಅನ್ನೋದನ್ನು ನಿನ್ನೆಯಿಂದ ನೋಡ್ತಾ ಇದ್ದೀವಿ. HQ-19 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದನ್ನು ನಂಬಿಕೊಂಡು ಭಾರತದ ದಾಳಿಯನ್ನು ತಡಿತೀವಿ ಅಂತ ಪಾಕಿಸ್ತಾನ ನಂಬಿಕೊಂಡು ಕುಳಿತಿತ್ತು. ಲಾಹೋರ್ನ ಹೊರಗಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರನ್ನು ರಕ್ಷಣೆ ಮಾಡೋದು ಒತ್ತಟ್ಟಿಗಿರಲಿ,
ತನ್ನನ್ನೇ ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತ ಹೊಡೆದಾಕಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸುದ್ದಿ ಬಂತು, ಸಿಂಧ್ ಪ್ರಾಂತ್ಯದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ಧ್ವಂಸಗೊಳಿಸಿದೆ ಅಂತ. ಆದ್ದರಿಂದ ಅದರ ಜೊತೆಗೆ JF-17 ಯುದ್ಧ ವಿಮಾನಗಳು ಅಮೆರಿಕ, ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂಥ ಯುದ್ಧ ವಿಮಾನ ಯಾವ ಯುದ್ಧದಲ್ಲೂ ಕೂಡ ಅದರ ಕ್ಷಮತೆ ಇದುವರೆಗೂ ಪರೀಕ್ಷೆಗೆ ಒಳಪಟ್ಟಿಲ್ಲ. ಈಗಾಗಲೇ 2 JF-17ಗಳನ್ನು ಪಾಕಿಸ್ತಾನ ಕಳೆದುಕೊಂಡಿದೆ. ಅದನ್ನು ಪಾಕಿಸ್ತಾನ ಅಧಿಕೃತವಾಗಿ ಒಪ್ಪಿಕೊಂಡಿದೆ. JF-17 4th ಜನರೇಷನ್ ಫೈಟರ್ ಜೆಟ್, ಅದು ಅದ್ಭುತ ಕಾರ್ಯಕ್ಷಮತೆಯನ್ನು ಹೊಂದಿದೆ ಇತ್ಯಾದಿ ಇತ್ಯಾದಿ ಕ್ಲೇಮ್ಗಳನ್ನು ಚೀನಾ ಮಾಡ್ತಾ ಇತ್ತು. ಆದರೆ ಯಾವೊಂದು ಯುದ್ಧದಲ್ಲೂ ಕೂಡ ಭಾರತದ ಬಳಿ ಇರುವಂಥ ರಫಾಲ್ಗಳಾಗಿರಬಹುದು, ಮಿಗ್ಗಳಾಗಿರಬಹುದು, ಜಾಗ್ವಾರ್ಗಳಾಗಿರಬಹುದು, ರಿಯಲ್ ಯುದ್ಧದ ಸನ್ನಿವೇಶವನ್ನು ಎದುರಿಸಿ ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಿದಂಥವು. ಅದೇ ರೀತಿ ಪಾಕಿಸ್ತಾನದ ಬಳಿ ಇರುವಂಥ F-16 ಮಾತ್ರ ರಿಯಲ್ ವಾರನ್ನು ಎದುರಿಸಿರುವಂಥದ್ದು, JF-17ಗಳಲ್ಲ. ಆದ್ದರಿಂದ ಚೀನಾದ ಸಹಾಯ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈಗಲೇ ಹೇಳೋದು ಕಷ್ಟ ಆಗುತ್ತೆ ಭಾವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.